ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚೆ ಗಿಲಿ ಗಿಲಿ ಸ್ಪೆಷಲ್ ಪಾರ್ಟ್ನರ್ ಪ್ಯಾಂಪರ್. ಇಷ್ಟೊತ್ತು ನಮ್ಮ ರಾಜ ರಾಣಿಯರ ಇಂಟೆನ್ಸ್ ಗೇಮ್ಗಳನ್ನ ನೋಡ್ಕೊಂಡು ಈಗ ನಮ್ಮ ತರ್ಲೆಗಳ ಎಂಟರ್ಟೈನ್ಮೆಂಟ್ ನ ಶುರು ಮಾಡೋದಕ್ಕೆ ನಾನ್ ಬಂದೀನಿ. ನಿನ್ನೆಯಿಂದ ನಮ್ಮೆಲ್ಲ ತರ್ಲೆಗಳು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದಾರೆ. ಇವತ್ತು ಕೂಡ ಅದೇ ಮಜಾ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ಸಂಚಿಕೆಯ ಮೊದಲ ಸ್ಕಿಟ್. ಇಡೀ ದೇಶದಲ್ಲಿ ಯಾವ್ಯಾವುದೋ ದೊಡ್ಡ ದೊಡ್ಡ ವಿಚಾರಕ್ಕೆ ಗಲಾಟೆ ಆಗ್ತಾ ಇದ್ರೆ ಇಲ್ಲಿಬ್ರು ಹೆಂಗಸರು ಮಾತ್ರ ಒಂದು ಬಿಂದಿಗೆ ವಿಚಾರಕ್ಕೆ ವರ್ಲ್ಡ್ ವಾರ್ ನಡೆಸ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರೋಹಿತ್, ವಂಶಿಕಾ, ಚಿಲ್ಲರ್, ಅನನ್ಯ, ಮಾನಸ ಹಾಗೂ ಶಿವು. ರೋಹಿತ್ ರೋಹಿತ್ ನಂಗೆ ಚಿನ್ನದ ಸರ ಕೊಡಿಸ್ತೀಯಾ? ನಿಮ್ಮ ಕೊಡ್ತಾನೆ. ಈಗ ನಿನ್ಗೆ ನಾನ್ ಇಷ್ಟನಾ, ಮಹಿತಾ ಇಷ್ಟನಾ, ಆರ್ಯ ಇಷ್ಟನಾ? 3 ಜನ ಇಷ್ಟ. ಅಯ್ಯೋ ಹಂಗಲ್ಲ ಕಣೋ, ಇವಾಗ ನಿನ್ನ ಹತ್ರ 2 ಆಪಲ್ ಇರುತ್ತೆ, ನಾನು ಆರ್ಯ ಮಹಿತಾ 3 ಜನ ಇರ್ತೀವಿ. ಯಾರಕ್ ಕೊಡ್ತೀಯಾ? ಜ್ಯೂಸ್ ಮಾಡಿ ಎಲ್ಲರಿಗೂ ಕೊಡ್ತೀವಿ. ಅಯ್ಯೋ ನಿನ್ನ ಬಟ್ಟನೆ ಆಗ್ತಿಲ್ವಲ್ಲ. ಇವಾಗ ನೀನು ಬೈಕಲ್ಲಿ ಹೋಗ್ತಾ ಇರ್ತೀಯ, ನಾನು ಆರ್ಯ ಮಹಿತಾ ನಿಂತಿರ್ತೀವಿ. ಅವಾಗ ಯಾರನ್ ಬೈಕಲ್ಲಿ ಕರ್ಕೊಂಡು ಹೋಗ್ತೀಯಾ? 3 ಜನನು ಕರ್ಕೊಂಡು ಹೋಗ್ತೀನಿ. ಮತ್ತೆ ನಮ್ಮಮ್ಮ ಕಾರೇನ 4 ಜನ ಕರ್ಕೊಂಡು ಹೋಗಕ್ಕೆ. ಸರಿ, ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಇದು ಆರ್ಯ, ಇದು ಮಹಿತಾ, ಇಬ್ರಲ್ಲಿ ಯಾರಿಷ್ಟ? ಆರ್ಯ ಇಷ್ಟ. ಗುಡ್ ಜಾಬ್. ಇವಾಗ ಇದು ಆರ್ಯ, ಇದು ನಾನು. ಇವಾಗ ಹೇಳು, ಇಬ್ರಲ್ಲಿ ಯಾರಿಷ್ಟ? ಇಬ್ರು ಇಷ್ಟ. ಶಬ್ಬಾಷ್ ಕಣೋ, ಶಬ್ಬಾಷ್. ಗಿಚ್ಚಿಗಿಲಿ ಗಿಲಿಗೆ ಡೌ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟವಳೆ ನಾನು. ಇವಾಗ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ. ಈಗ ನಾನು ಆರ್ಯ ಮಹಿತಾ ನಿಂತಿರ್ತೀವಿ, ನೀನು ನಡ್ಕೊಂಡ್ ಬರ್ತಾ ಇರ್ತೀಯ, ಕಾಲೆಡ್ವಿ ಬಿದ್ದೋಗ್ತೀಯ. ಅವಾಗ ಯಾರನ್ ಕೂಗ್ತೀಯ? ಅಮ್ಮ. ಶ್ರುತಿ ಮೇಡಮ್, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ. ಇಲ್ಲಿರೋ ಹುಡುಗರು ಯಾರು ಸರಿನೇ ಇಲ್ಲ. ಎಂತ ಎಕ್ಸ್ಪೀರಿಯನ್ಸ್ ಅಮ್ಮ ಇದು? ಸರಿ, ಇವಾಗ ಒಂದ್ ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ನಾನು ಆರ್ಯ ಮಹಿತಾದಲ್ಲಿ ಯಾರು ಸೂಪರ್ ಸ್ಟಾರ್? Super star, super star, nanamma super star, nanamma super star, nanamma super star. ಇದು ನೋಡ್ತಿಂತಡಿ. ಲೋ ರೋಹಿತಾ, ಅಲ್ಲಡೆ ಆರ್ಯ ಮಹಿತಾ ಇದ್ದಾರೆ ನೋಡು. ಕಾರಿಸ್ತೆಲ್ಲ ಆಯ್ತು. ಇನ್ನೂ ಒಳಗ್ ನೋಡು, ಆರ್ಯ ಮಹಿತಾ ಕಾರಿಸ್ತೆಲ್ಲ ಆಯ್ತು. ಅಯ್ಯೋ, ಎಷ್ಟು ಮುತ್ತ ಕಾಣಿಸ್ತದ್ಯೋ ನನ್ ಚಿನ್ನ. ನನ್ನ ಮನೆ ಬಿಂದಿಗೆಲ್ಲ ತಲೆ ಮೇಲೆ ಹಾಕೊಂಡಿದ್ಯಲ್ಲ. ಲೇ, ಯಾಕೋ ತಲೆ ಮೇಲೆ ಹಾಕೊಂಡಿದ್ಯಾ? ಬಿಂದಿಗೆ ತೆಗಿಯೋ. ಯಾರೋ ನಿನ್ ತಲೆ ಮೇಲೆ ಬಿಂದಿಗೆ ಹಾಕಿತ್ತು? ನನ್ನ ಮಗಳು ವಂಶಿಕಾ. ಏ ವಂಶಿ, ಆಚೆ ಬಾರೆ. ರಾಣಿ ಯಾಕೆ ಅವ್ನ ತಲೆ ಮೇಲೆ ಬಿಂದಿಗೆ ಹಾಕಿದ್ಯಾ? ಮಮ್ಮಿ, ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ಹೋಮಲ್ಲಿ ಬರಿತಾ ಇದ್ದೀನಿ ಮಮ್ಮಿ. ನಾನು ಇವೆಲ್ಲ ಮಾಡ್ತೀನಾ? ಅದೇ ಅನ್ಕೊಂಡೆ, ನನ್ ಮಗಳು ಹಂಗೆಲ್ಲ ಮಾಡಲ್ಲ ಅಪ್ಪ. ನೋಡೆ ಹೆಂಗ್ ಸುಳ್ಳು ಹೇಳ್ತಾನೆ. ಇಲ್ಲ ಮಮ್ಮಿ,
ಶಾಂತ ಕೋಪಂ ಶಾಂತ ಸತ್ಯಮೇವ ಜಯತೆ ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ ಅಲ್ವಾ ಶಿತಿ ಮ್ಯಾಮ್? ಹೌದಪ್ಪ ನಾನು ಹೋಮಲ್ಲಿ ಬರೀ ಅಯ್ಯೋ ಬರ್ಕೋಕಂದ ಬರ್ಕೋ ಲೋ ಸುಳ್ಳು ಹೇಳದ್ ಬೇರೆ ಕಲ್ತಿದೇನೋ ನೀನು? ಸುಳ್ಳು ಹೇಳಿಲ್ಲ. ಯಾರೀ ಇದು ಮಗು ತಲೆ ಮೇಲೆ ಬಿಂದಿಗೆ ತಗೊಂಡ್ಬಿಟ್ಟಿದೆ? ಅವ್ರಮ್ಮ ಎಲ್ಲಲ್ಲಿತಾ ಇದ್ದಾಳೋ ಏನೋ ಕರ್ದು ಮುಖಕ್ಕುಗಿರಿ ಬಿಂದಿ ಆಂಚೂರ್ ಬನ್ನಿ ಇಲ್ಲಿ. ಏನ್ ಹೇಳಿ ನನಗೆ ಉಗಿದ್ರಿ? ನಿನ್ ಮಗನೇ ಕಡೆ ನನ್ ಮಗನು ರೋಹಿತ್. ಅಯ್ಯೋ ಬಂಗಾರಿ ಏನೋ ಆಯ್ತು? ಯಾರು ಮಾಡಿದ್ದು? ಕೇಳಿಸ್ಕೊಂಡ್ಯಾ? ನಿನ್ನ ಮಗಳಂತೆ ಮಾಡಿದ್ದು ನನ್ನ ಮಗಳು. ಅವಳು ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ಹೋಮ್ವರ್ಕ್ ಮಾಡ್ತಿದ್ದಾಳೆ. ಬೇಕಾದ್ರೆ ನೋಡು. ಇಬ್ರು ಸಖತ್ತಾಗಿ ಡವ್ ಮಾಡ್ತೀರಾ. ಅವಳೇನು ಅಂತ ನನಗ್ ಗೊತ್ತಿಲ್ವಾ? ಕೆಂಗೇರಿ ನೀರ್ನ ಬೇಕಾದ್ರೂ ಗಂಗಾ ಜಲ ಅಂತ ಕುಡಿಸ್ಬಿಡ್ತಾಳೆ. ಆಂಟಿ ಆ ನೀರ್ನ ನಿಮ್ಗೆ ಕುಡಿಸ್ತೀನಿ. ನೋಡ್ದ ಹೆಂಗ್ ಮಾತಾಡ್ತಾಳೆ ನೋಡ್ದ? ಸಾಕ್ ನಿಲ್ಸೆ. ನಿನ್ ಮಗ ಏನ್ ಕಡಿಮೆನಾ? ಈ ವಯಸ್ಸಿಗೆನೆ 3 ಜನ ಗರ್ಲ್ ಫ್ರೆಂಡ್ಸ್ ಇವನ್ಗೆ. ಅಮ್ಮ ಅದ್ರಲ್ಲಿ ಒಬ್ಳು ನಿನ್ನ ಮಗಳೇ, ನೆನಪಿಟ್ಕೋ. ನನ್ನ ಮಗಳು ಹುಲಿಗೆ ಎಷ್ಟೇ ಹಸ್ವಾದ್ರೂ ಪುಳಿಯೋಗ್ರೆ ತಿನ್ನಲ್ಲ ಕಡೆ. ನನ್ ಮಗಳು ಅಪರಂಜಿ, ನಿನ್ ಮಗ ಕಾಂಜಿ ಪಿಂಜಿ. ನೋಡು ಮರ್ಯಾದೆಯಿಂದ ನಂಗ್ ನನ್ ಬಿಂದಿಗೆ ಬೇಕು, ಇಲ್ಲ ಅಂದ್ರೆ ಕಿತ್ಕೊಂಡು ಹೊರಟೋಗ್ತೀನಿ. ತಲೆ ಸಮೇತ ಬಂದ್ರೆ ನನ್ನ ಕೇಳ್ಬೇಡ. ಏಯ್ ನನ್ನ ಮಗನ್ ಮುಟ್ಟ್ಯಾ? ಮುಟ್ಟೆ ನೋಡ್ತೀನಿ. ಆಂಟಿ ಸ್ವಲ್ಪ ಕೆಳಗಿಳಿಸಿ. ಮಗು ಅಯ್ಯೋ ನೋಡ್ದೇನೆ ಹೆಂಗ್ ಮರ್ಯಾದೆ ಕಳಿತಾಳೆ. ನನಗೆ ನನ್ನ ಮಗನೇ ಇಂಪಾರ್ಟೆಂಟ್, ನನಗ್ ನನ್ ಬಿಂದಿಗೆ ಇಂಪಾರ್ಟೆಂಟ್. ಏ ನಿನ್ನ ಮಗನ್ ನೋಡ್ರಮ್ಮ, ಹಲೋ ವೆಲ್ಡಿಂಗ್ ಮಾಡೋರ ಅಣ್ಣ, ದಯವಿಟ್ಟು ಬೇಗ ಬಂದು ನನ್ ಮಗನ ಕಾಪಾಡಿ. ಮಗನೇ ಏನೋ ಬರ್ತಿದೆ. ಕುಡಿಯೋ ನೀರ್ ಬಿಂದಿಗೆ ಕಣೋ, ಮೂಗ್ ಮಾತ್ರ ತೋಗಿಸ್ಬೇಡ, ಇಲ್ಲಾಂದ್ರೆ ಮೂಗಿಗೆ ಪಟಾಕಿ ಇಟ್ಬಿಡ್ತೀನಿ. ನಾನ್ ನಿನ್ ಜುಟ್ಟಿನ ಕಿತ್ತು ಚೌಲಿ ಮಾಡ್ಕೊಂಡ್ಬಿಡ್ತೀನಿ. ಹಾಕಿರೋದೇ ಚೌಲಿ ಕಿತ್ತು ಹಾರ ಮಾಡ್ಕೊಂಡ್ಬಿಡ್ತೀನಿ ನೋಡು. ನಾನು ನಿನ್ ಬಿಡಲ್ಲ ಕಣೆ, ಇವತ್ತು ಬಿಡಲ್ಲ ಕಣೆ. ಅಪ್ಪ ನಾನ್ ಫೋನ್ ಮಾಡಿದ್ದು ವೆಲ್ಡಿಂಗ್ ನವನ್ಗೆ, ನೀನ್ ಯಾಕಯ್ಯ ಬಂದಿದ್ಯಾ? ಅವರು ತುಂಬಾ ಬಿಸಿ, ಬೇರೆ ಏನೋ ಕುಯ್ಯಕ್ ಹೋಗಿದ್ದಾರೆ, ಅದಕ್ಕೆ ನಾನೇ ಬಂದೆ. ಕುಯ್ತು ನೀನ್ ಏನಾದ್ರೂ ಕುಯ್ಕೋ, ನನ್ ಮಗನ್ ಮಾತ್ರ ಉಳಿಸ್ಕೊಟ್ಬಿಡು. ಆಯ್ತಾಯ್ತು. ನೋಡು ನೀವೇನಾದ್ರೂ ಕುಯ್, ಆದ್ರೆ ನನ್ ಬಿಂಗೆ ಮಾತ್ರ ಚೋಪಾನ. ನನ್ನ ಮಗನ್ ಮೇಲೆ ಒಂದ್ ಗೀಟ್ ಬಿದ್ರು ನಿನ್ ಚರ್ಮ ಸುಲ್ದು ಮ್ಯಾಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ ಬಿಂದಿಯ ಮೇಲೆ ಒಂದ್ ಗೀಟ್ ಬಿದ್ರು ನಿನ್ನೆ ಸ್ಟವ್ ಮೇಲೆ ಕೂರ್ಸಿ ಹೀಟ್ ಮಾಡ್ಬಿಡ್ತೀನಿ. ಒಂದ್ ಕೆಲ್ಸ ಮಾಡ್ರಿ, ಅದ್ ಏನ್ ಕುಯ್ಬೇಕಂತ ಆಮೇಲೆ ಡಿಸೈಡ್ ಮಾಡಿ ನಾನು ಮಸಿ ತರ್ತೀನಿ. ಮಗನೇ ಏನೋ ಆಗ್ತಿದೆ, ತಲೆ ಕಡಿತದೆ. ಹೌದಾ? ನನ್ ಬಿಂದಿಗೆ ಕೆರಿತಿಯಲ್ಲ, ಮಂಕ್ರಿ ಮುಗ್ತಾವಳೆ. ಮುಚ್ಕೊಂಡ್ ನಿಂತ್ಕೊಳ್ಳೆ, ಮುಳ್ಳಂದಿ ಮುಗ್ತಾವಳೆ. ನಾನ್ ಏನ್ ಕಲ್ಸಿರೋದ್ ನೀವು ಹೊಟ್ಕೆಟ್ ತಿಂತೀರಿ ಇಬ್ರು. ನನ್ ಕೆಲ್ಸ ನಾನ್ ಮಾಡ್ತೀನಿ, ಒಂದ್ ನಿಮಿಷ ಇರಿ. ಅಯ್ಯೋ ನನ್ ಮಗ ಜೋಪಾನ, ನನ್ ಮಗ ಜೋಪಾನ, ನನ್ ಮಗ ಜೋಪಾನ. ಏನಮ್ಮ ಹೆಂಗಮ್ಮ ಸಿಕ್ಸಿದ್ರೆ ಇದ್ರ ಬರ್ತಾನ ಇಲ್ಲ? ಒಂದ್ ನಿಮಿಷ ಇರಮ್ಮ. ಇನ್ನೂ ಒಂದ್ ಮಾಡಿ. ಬರ್ತಾ ಇಲ್ಲ, ಏನ್ ಮಾಡೋದೀಗ? ಅಂಕಲ್ ನಾವ್ ಹೆಲ್ಪ್ ಮಾಡ್ತೀವಿ. ಹಿಡ್ಕೊ. ಬಿಡಿ. ಒಂದ್ ಕೆಲ್ಸ ಮಾಡ್ತೀನಿ. ಅಯ್ಯೋ ನನ್ ಮಗ ಹಿಂಗೆ ಹೇಳಿದ್ರೆ ಮಾತ್ ಕೇಳಲ್ಲ, ಮಾಡ್ತೀನಿ ಇವನ್ಗೆ. ನನ್ನ ಮಗನ್ ಮೇಲೆ ಕೈ ಮಾಡ್ತೇನೋ, ನನ್ ಬಿಂದಿಗೆ ಮೇಲೆ ಕೈ ಮಾಡ್ತೇನೋ. ಹಿಂಗೆ ತೆಗಿಯಕ್ ಬಂದು ನನ್ ಪ್ರಾಣನೇ ತೆಗಿತಿರಲ್ಲಮ್ಮ ನೀವು. ಅಯ್ಯಯ್ಯೋ ಈ ಊರಲ್ಲಿ ಗಂಡಸ್ರು ಅಂತೂ ಯಾರು ಇಲ್ವಾ ನನ್ ಮಗನ್ನ ಕಾಪಾಡಾಗ್ಲೇ?
ಬನ್ನಿ ಬನ್ನಿ ಬನ್ನಿ. ಸಂಕ್ರಪ್ಪನವ್ರಿಗೆ ಚೇರ್ಮನ್ ಸಂಕ್ರಪ್ಪನವ್ರಿಗೆ ಚೇರ್ಮನ್ ಸಂಕ್ರಪ್ಪನವ್ರಿಗೆ ಏನ್ ನಿಮಗೆ ನೀವೇ ಜೈಕಾರ ಹಾಕೊಂಡ್ ಬರ್ತಿದ್ರಲ್ಲ? ಎಲೆಕ್ಷನ್ ಅಲ್ಲಿ ಸೋತ್ನಲ್ಲಪ್ಪ, ಹಿಂದ್ಗಡೆ 4 ಜನನೂ ಇಲ್ಲ. ಹಿಂಗ್ ಮೋಸ ಮಾಡ್ತಾರೆ. ದಯವಿಟ್ಟು ನನ್ನ ಮಗನ ಕಾಪಾಡಿ ಚೇರ್ಮನ್ ರೇ, ಕಾಪಾಡಿ ಚೇರ್ಮನ್ ರೇ. ನಮ್ ಬಿಂದಿಗೆ ನಮ್ ಪಕ್ಷದ ಸಂಕೇತ ಗೊತ್ತಿಲ್ದೇನೆ ಕ್ಯಾನ್ವಾಸ್ ಮಾಡ್ತಾವನೆ ನನ್ ಮಗ. ಜೈಕರ್ ಹಾಕ್ರ, ಎಲ್ಲರೂ ಜೈಕರ್ ಹಾಕ್ರ. ಚೇರ್ಮನ್ ರೇ, ಕ್ಯಾನ್ವಾಸ್ ಇಲ್ಲ, ಮಣ್ಣು ಇಲ್ಲ, ನನ್ ಮಗನ್ ಕಾಪಾಡಿ, ಬಿಂದಿಗೆ ಕಾಪಾಡಿ. ಅದನ್ನ ಯಾರಮ್ಮ ಸಿಕ್ಸಾಕ್ ಹೋಗಿದ್ದು? ಏನಿಲ್ಲ, ಸಿಂಪಲ್ ಆಗಿರುತ್ತದ. ಹಿಂಗಿರುತ್ತಲ್ಲ, ಹಿಂಗ್ ಮಾಡ್ಬಿಟ್ಟು ಹಿಂಗ್ ತೆಗಿ. ಅವಾಗ್ಲಿಂದ ಹರ್ಕೊಂಡ್ ತೆಗೆದ್ರು ಬರ್ಲಿಲ್ಲ, ನೀವೇನ್ ಸಿಂಪಲ್ ಆಗಿ ಎತ್ಬಿಟ್ರಲ್ಲ. ಅದು ಇನ್ನು ಬಿಲ್ಟ್ ಟೆಕ್ನಿಕ್ಸ್ ಅಂತ ಒಂದಿಷ್ಟು ಇರ್ತಾವ ನೋಡಿ. ಇದನ್ನೆಲ್ಲ ಪದೇ ಪದೇ ನಾನೇ ಬಂದು ಸರಿ ಮಾಡಕ್ ಆಗಲ್ಲ. ಅದನ್ನ ಒಂದ್ಸಲಿ ನಿಮ್ಗೆ ಎಲ್ರಿಗೂ ನೀಟಾಗಿ ಹೇಳ್ಕೊಟ್ಟು ಬಿಡ್ತೀನಿ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಬಿಡಿ. ನೋಡಿ ಹಿಂಗಿರ್ತಾನಲ್ವಾ, ಅದು ಹಿಂಗ್ ಸಿಕ್ಕಾಕೊಂಡಿರುತ್ತೆ. ಅವಾಗ ಏನಿಲ್ಲ, ಸಿಂಪಲ್ ಆಗಿ ಹಿಂಗ್ ಒಂದ್ಸಲಿ ತಿರ್ಗ್ಬೇಕು, ಹಿಂಗ್ ತಿರ್ಗ್ಬೇಕು, ಆಮೇಲೆ ಹಿಂಗ್ ಫಸ್ಟ್ ಹಿಂಗ್ ಸಮಸ್ಯೆ ಆಗುತ್ತೆ. ಅವಾಗ ನೀವು ಧೈರ್ಯವಾಗಿರ್ಬೇಕು. ಮತ್ತೊಂದ್ಸಲ ಹಿಂಗ್ ಹಿಡ್ಕೊಂಡು ಅಲ್ಲ, ನನ್ ಫೋನ್ ಇಲ್ಲಿ ಬಿಟ್ಟು ಹೋಗಿದ್ದೆ. ನಿಜವಾಗ್ಲೂ ನನಗೆ ಒಂದ್ ಅರ್ಥ ಆಗಲ್ಲ, ಎಂತ ಹುಟ್ಟು ಡೌರಾಣಿ ಅಲ್ಲಮ್ಮ ನೀನು. ವಂಶಿಕಾ ಅಂಜನಿ ಕಶ್ಯಪ ಅಲ್ವಾ? ಚೇಂಜ್ ಮಾಡ್ಕೊಂಡು ವಂಶಿಕಾ ಡವ್ ಕಶ್ಯಪ ಅಂತ ಮಾಡ್ಕೊಂಡ್ಬಿಡು. ಬೆಸ್ಟ್ ಅದು. ಇಂಥ ಡೌರಾಣಿ ನಮ್ಮ ನೀನು. ಸಾಲ್ತ ಕಮ್ಮಿ ಇವತ್ತು ಇಷ್ಟೊಂದು ಡೌರಾಣಿಗಳು, ಡೌರಾಜರು ಎಲ್ಲರೂ ಇದ್ರು. ಆಕ್ಚುಲಿ ಸ್ಕಿಟ್ ಕಮೆಂಟ್ ಹೋಗಕ್ಕಿಂತ ಮುಂಚೆ ದೊಡ್ಡಣ್ಣ ಸರ್, ನಿಮ್ಮ ಹತ್ರ ಒಂದು ಬಹಳ ಗಂಭೀರವಾದಂತ ವಿಚಾರ ಮಾತಾಡ್ಬೇಕು. ಕೇಳು ಕಂದ. ನೀವು ಬಂದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ, ನೋ ಡೌಟ್. ಆದ್ರೆ ಒಬ್ರು ಮಾತ್ರ ತುಂಬಾನೇ ಬೇಜಾರಾಗಿದೆ, ದುಃಖ ಆಗಿದೆ, ಕೋಪ ಬಂದಿದೆ. ಅದಾರಿಗೆ ಬಹಳ ಹಿರಿಯ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಯ ವಂಶಿಕಾಗೆ. ಯಾಕೆ ನಿಂತಿತ್ತು? ಏನ್ ವಂಶಿಕಾ, ಕೋಪ ಬಂದಿದೆ ನಿಂಗೆ ದೊಡ್ಡಣ್ಣ ಸರ್ ಮೇಲೆ? ಯಾಕಂದ್ರೆ ಫಿಲಿಂ ಅಲ್ಲಿ ನೀವು ನಮ್ಮ ಅಪ್ಪಂಗೆ ಹೊಡೆದಿದ್ದೀರಾ, ಅದಕ್ಕೆ ಕೋಪ. ಸಾರಿ ಕಡೆ ಬಂಗಾರ. ವಂಶಿಕಾ ಅಂಜಲಿ ಕಶ್ಯಪ, ವೆರಿ ವೆರಿ ಸಾರಿ. ನಿಮ್ಮಪ್ಪನ ಹೊಡೆದಿದ್ದಕ್ಕೆ ಸಾರಿ ಕದ. ಬಟ್ ಇಲ್ಲ ಸರ್, ಈಗ ಏನ್ ಗೊತ್ತಾ ಸರ್, ಅಲ್ಲಿಂದ ಸಾರಿ ಹೇಳಿದೆ, ಮಗುಗೆ ಕತ್ತೆತ್ತು ನೋವ್ತಾ ಇದೆ ಅಂತೆ ಸರ್, ನೋಡಕ್ ಆಗ್ತಿಲ್ಲ, ನೀವ್ ಇಲ್ಲೇ ಬರ್ಬೇಕಂತೆ ಸರ್.